ರಾಜ್ಯದ ಹಲವೆಡೆ ಮಳೆಯ ಅಬ್ಬರ, ರಸ್ತೆಗಳು ಜಲಾವೃತ, ಬೆಳೆಗಳಿಗೆ ಹಾನಿ. ನಾಳೆ 8ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಕೇರಳದಲ್ಲಿ ಮುಂಗಾರು ರಣಾರ್ಭಟ, ಧರೆಗುರುಳಿತು ಮರಗಳು, ಗೋಡೆಗಳು. ಇಡುಕ್ಕಿ ಜಿಲ್ಲೆಯಲ್ಲಿ ನೈಟ್ ಕರ್ಫ್ಯೂ ಜಾರಿ. ಅಸ್ಸಾಂ, ಒಡಿಸ್ಸಾದಲ್ಲೂ ವರ್ಷಧಾರೆ, ಹೈದರಾಬಾದ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ತಮಿಳುನಾಡಿನಲ್ಲೂ ಭಾರೀ ಮಳೆಯ ಮುನ್ಸೂಚನೆ. ಒಂದಾದ ಮೇಲೊಂದು ದರ ಏರಿಕೆಯ ಬರೆ, ಮತ್ತೆ ದುಬಾರಿಯಾಯಿತು ಅಡುಗೆ ಅನಿಲ. ಜನಸಾಮಾನ್ಯರ ಗೋಳು ಕೇಳೋರಿಲ್ಲ. ಗ್ಯಾಸ್ ದುಬಾರಿಗೆ ವಿಪಕ್ಷಗಳು ಕೆಂಡಾಮಂಡಲ. ಮೋದಿ ಸರ್ಕಾರಕ್ಕೆ ಖರ್ಗೆ 3 ಪ್ರಶ್ನೆ. ಭಾರತದಲ್ಲೇ ಕಮ್ಮಿ ಎಂದು ಕೇಂದ್ರ ಸಚಿವರ ಸ್ಪಷ್ಟನೆ. ಕನಕಪುರದಲ್ಲಿ ಡಿಕೆಶಿ ಕೃತಜ್ಞತಾ ಯಾತ್ರೆ, ಇಡೀ ದಿನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ರೌಂಡ್ಸ್, ಮಧ್ಯರಾತ್ರಿವರೆಗೂ ಧನ್ಯವಾದ ಅರ್ಪಣೆ. ನಾನು ಬರೀ 2 ವರ್ಷದ ಮುಖ್ಯಮಂತ್ರಿ ಆಗಿರ್ಬೇಕಾ? 2028 ನನ್ನ ಗುರಿ. 28ಕ್ಕೆ ನಾನು ಅಧಿಕಾರಕ್ಕೆ ಬರಬೇಕು. ನನ್ನ ಗುರಿ 2028. ಮತದಾರರ ಮುಂದೆ ಮಹತ್ವಾಕಾಂಕ್ಷೆ ಹೇಳಿದ ಡಿಕೆ. ಎಸ್ಐಆರ್ ಬಗ್ಗೆಯೂ ಎಚ್ಚರ ಎಂದು ಬಂಡೆ ಕರೆ. ವಿಧಾನ ಪರಿಷತ್ಗೆ ಎನ್ಡಿಎ ಅಭ್ಯರ್ಥಿಗಳ ಹೆಸರು ಪ್ರಕಟ. ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ ಜೆಡಿಎಸ್ ಸವಾಲು. ಇಂದು ಗೋವಿಂದರಾಜು ನಾಮಿನೇಷನ್. ದೇವೇಗೌಡರಿಗೆ ಸಿಗದ ಎನ್ಡಿಎ ರಾಜ್ಯಸಭಾ ಟಿಕೆಟ್, ಅಭ್ಯರ್ಥಿಯಾಗಿ ಪ್ರೊಫೆಸರ್ ನಾಗರಾಜು ಕಣಕ್ಕೆ. ಕುತೂಹಲ ಕೆರಳಿಸಿದ ಅಚ್ಚರಿ ಮುಖದ ಎಂಟ್ರಿ. ದೊಡ್ಡಮನೆಯಿಂದಲೇ ನೆಪೋಟಿಸಂ, ಚಿತ್ರರಂಗದ ವಂಶವಾದಕ್ಕೆ ಕಿಚ್ಚ ಸುದೀಪ್ ಟಾಂಗ್. ಕೇರ್ ಮಾಡಲ್ಲ ಅಂದ್ರು ಹ್ಯಾಟ್ರಿಕ್ ಹೀರೋ.